ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಒಬ್ಬಟ್ಟು ತಿಳಿಸಾರು, ಒಬ್ಬಟ್ಟು ಸಾರು ಅಥವಾ ಹೋಳಿಗೆನ ಮಾಡದೆ ಹೋಳಿಗೆ ತಿಳಿಸಾರು. ಮಾಡೋದು ತುಂಬಾನೇ ಸುಲಭ. ಸೇಮ್ ಹೋಳಿಗೆ ಸಾರು ಟೇಸ್ಟಲ್ಲೇ ಬರುತ್ತೆ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲೇ ರುಬ್ಕೋತಾ ಇದ್ದೀನಿ. ಇದು ಬೇಯಿಸಿಟ್ಕೊಂಡಿರೋ 2 ದೊಡ್ಡ ಟೊಮೆಟೊ, ಹಸಿ ಟೊಮೆಟೊ ಅಲ್ಲ, ಬೇಯಿಸಿಟ್ಕೊಂಡಿರೋದು. ಚೆನ್ನಾಗಿ ಕುದಿಯೋ ನೀರಿಗೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಟೊಮೆಟೊ ಹಾಕಿ 5 ನಿಮಿಷ ಮುಚ್ಚಿಟ್ರು ಕೂಡ ಚೆನ್ನಾಗಿ ಟೊಮೆಟೊ ಬೆಂದೋಗುತ್ತೆ. ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು, ಹಸಿ ತೆಂಗಿನ ತುರಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ. ಇದು ಎಣ್ಣೆಲಿ ಹುರಿದಿಟ್ಕೊಂಡಿರೋ 1 ಮೀಡಿಯಂ ಸೈಜ್ ಈರುಳ್ಳಿನ ಎಣ್ಣೆಲಿ ಬೇಯಿಸಕ್ ಬದಲು ಚೆನ್ನಾಗಿ ಸುಟ್ಟು ಅಂದ್ರೆ ಗ್ಯಾಸ್ ಸ್ಟವ್ ಅಲ್ಲಿ ಚೆನ್ನಾಗಿ ಸುಟ್ಕೊಂಡು ಉಪಯೋಗ ಮಾಡಿದ್ರು ಕೂಡ ಚೆನ್ನಾಗಿರತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ. ಇದು ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ. ರೆಡಿಮೇಡ್ ಸಾರಿನ ಪುಡಿ ಯಾವ್ದಿದ್ರು ಪರವಾಗಿಲ್ಲ. ಇದು ಬ್ಯಾಡಗಿ ಅಚ್ಕಾರದ ಪುಡಿ ಅರ್ಧ ಚಮಚದಷ್ಟು. ಇದರಲ್ಲಿ ಖಾರ ಏನು ಜಾಸ್ತಿ ಇರಲ್ಲ. ಇದನ್ನ ಹಾಕೊಳ್ಳೋದ್ರಿಂದ ಸಾರಿಗೆ, ತಿಳಿ ಸಾರಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ. ಅದಕ್ಕೋಸ್ಕರವಾಗಿ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬಾಣಲೆ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಗೆ ಬದಲಾಗಿ ತುಪ್ಪನ ಕೂಡ ಉಪಯೋಗ ಮಾಡ್ಬೋದು. ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಸ್ವಲ್ಪ ಹಿಂಗು. ಇದು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು 7 ರಿಂದ 8 ಎಸಲಷ್ಟು, ಒಣಮೆಣಸಿನಕಾಯಿ, ಕರಿಬೇವಿನ ಎಲೆ ಸುಮಾರು 8 ರಿಂದ 10 ಅಷ್ಟು, ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದು, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ಇದು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು 50 ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು 4 ಜನಕ್ಕೆ ಒಂದೊತ್ತಿಗೆ ಈ ತಿಳಿ ಸಾರು ಸಾಕಾಗತ್ತೆ. ಇದು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಸಣ್ಣ ಲಿಂಬೆನ ಗಾತ್ರದಷ್ಟು. ಅರ್ಧ ಗಂಟೆಗೆ ಮುಂಚೆ ಹುಣಸೆ ಹಣ್ಣ ನೆನೆ ಹಾಕಿದ್ದೆ. ತಿಳಿ ಸಾರಾಗಲಿ ಒಬ್ಬಟ್ಟು ಸಾರಾಗಲಿ ತೆಳುವಾಗಿದ್ರೆ, ತಿಳಿಯಾಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಗಟ್ಟಿ ಇದೆ, ಅದಕ್ಕೋಸ್ಕರ ಮತ್ತೊಮ್ಮೆ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಈಗ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋ ತೊಗರಿಬೇಳೆ ತಿಳಿ ಸಾರು ಅಥವಾ ಬೇಳೆ ರಸಂ ರೆಡಿಯಾಗಿದೆ. ಸೇಮ್ ಒಬ್ಬಟ್ಟು ಸಾರು ಟೇಸ್ಟಲ್ಲೇ ಬರುತ್ತೆ. ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.